ಈಗ ನಾವು ಹಾಡಿದ್ದು ಕೇಳಿದ್ವಿ, ये तो सत्य है कि भगवान है, ಭಗವಾನ್ ಇದ್ದಾರೆ ಭೂಮಿ ಮೇಲೆ. ತಾಯಿ ತಂದೆನೇ ನಿಜವಾದ ಭಗವಾನ್ ಅಂತ ಹಾಡಿದರು. ನಮ್ಮ ಚಂದ್ರರಾವ್ ಸಾಹೇಬರಿಗೆ ತಾಯಿ ತಂದೆ ಇಲ್ಲ, ಬಟ್ ಆ ಸ್ಥಾನವನ್ನು ತುಂಬಿದವರು ನಮ್ಮ ಸುಭಾಷ್ ರಾಠೋಡ್ ಮತ್ತು ಡಾಕ್ಟರ್ ಶಾರದಾ ದೇವಿ ಹಾಗೂ ಡಾಕ್ಟರ್ ಪಿ ರಾಠೋಡ್ ಮತ್ತು ವಿಮಲಾ ದೇವಿ ಅದರ ಕಮ್ಮಿಯನ್ನು ಅವರು ಪೂರ್ತಿ ಮಾಡಿದ್ದಾರೆ. ಅವರಿಲ್ಲ ಅಂತ ಹೇಳಿದವರಿಗೆ ಅನುಭವ ಬರಬಾರ್ದು ಅನ್ನೋ ರೀತಿಯಲ್ಲಿ ಅವರು ಆ ರೀತಿ ಅವರೆಲ್ಲ ನೋಡ್ಕೊಂಡಿದ್ದಾರೆ. ಚಂದ್ರರಾವ್ಗಳಿಗೆ ಹೇಳಬೇಕು ಅಂತ ಹೇಳಿದ್ರೆ ಈಗಾಗಲೇ ಎಲ್ಲ ಡಿಟೇಲ್ ಆಗಿ ನಮ್ಮ ಚಿಂತನೆಯನ್ನು ಪರಿಚಯ ಮಾಡಿಕೊಂಡಿದ್ದಾರೆ. ಬಹಳ ಕಷ್ಟದಿಂದ, ಬಹಳ ಬಡತನದಲ್ಲಿ ಆ ಸಮಯದಲ್ಲಿ ಎಜುಕೇಶನ್ ಮಾಡೋದೇ ಬಹಳ ಕಷ್ಟ ಆಗಿತ್ತು. ಅದರಲ್ಲಿ ಇಂಜಿನಿಯರಿಂಗ್ ಮುಗಿಸಿದ್ದು, ಒಬ್ಬ ಇಂಜಿನಿಯರ್ ಆಗಿ ಹೊರಬರೋದು ಬಹಳ ಕಷ್ಟಕರ ಸಮಯ ಇತ್ತು. ಅಂಥದ್ರಲ್ಲಿ ಅವರು ಇಂಜಿನಿಯರ್ ಆದರು. ಆದರೆ ನಾನು ನೋಡ್ತಾ ಇದ್ದೀನಿ, ಬಹುಶಃ ನೀವು ನೋಡ್ತಾ ಇದ್ದೀರಿ, ಬಹಳ ಕಡಿಮೆ ವಯಸ್ಸಿನಲ್ಲಿ ಅವರು ನಿವೃತ್ತಾಗಿದ್ದಾರೆ. ಕೇವಲ 22 ವರ್ಷ ಅವರಿಗೆ ನೌಕರಿ ಮಾಡಲಿಕ್ಕೆ ಚಾನ್ಸ್ ಸಿಕ್ಕಿದೆ. ಬಹಳ ಲೇಟಾಗಿ ನೌಕರಿ ಆಯಿತು. ಅದರಲ್ಲಿ ಅವರಿಗೆ ಸ್ಕೂಲಿಗೆ ಕೂಡ ಅಡ್ಮಿಷನ್ ಬೇಗ ಮಾಡಿಬಿಟ್ಟಿದ್ರು. ಅಂದರೆ ಅವ್ರ ವಯಸ್ಸು ಜಾಸ್ತಿ ಬರೆದು ಅಡ್ಮಿಷನ್ ಮಾಡಿಬಿಟ್ಟಿದ್ರು. ಇನ್ನೊಂದು 2 ವರ್ಷ ಅವ್ರು ನೌಕರಿ ಇರ್ಬೋದಾಗಿತ್ತು, ಬಟ್ ಬೇಗ ಸ್ಕೂಲಿಗೆ ಕಳಿಸ್ಬಿಟ್ರು. ಅದೊಂದು 2 ವರ್ಷ ಕಡಿಮೆ ಆಯಿತು. ಅದರಲ್ಲಿ ಲೇಟಾಗಿ ನೌಕರಿಯಾಗಿ ಅದಷ್ಟು ಕೆಲವು ವರ್ಷ ಕಡಿಮೆ ಮಾಡೋದು. ಹೀಗಾಗಿ ಅವ್ರಿಗೆ ಬರೀ 22 ವರ್ಷ ಸೇವೆ ಮಾಡುವಂತಹ ಅವಕಾಶ ಸಿಕ್ತು ಅಷ್ಟೇ. ಬಹುಶಃ ಇನ್ನೂ 4-5 ವರ್ಷ ಆದರೂ ಅವಕಾಶ ಸಿಕ್ಕಿದ್ರೆ ಇನ್ನೊಂದು ಪ್ರಮೋಷನ್ ಸಿಗ್ಬೋದಾಗಿತ್ತು ಅನ್ನೋದು, ಕನಿಷ್ಠ ಎಕ್ಸಿಕ್ಯೂಟಿವ್ ಆದರೂ ಆಗಿ ರಿಟೈರ್ ಆಗ್ಬೋದಾಗಿತ್ತು ಅನ್ನೋ ಅನಿಸ್ತದೆ. ಆದರೂ ಅವರು ಮಾಡಿದ್ದು 4-5 ತಾಲೂಕಲ್ಲಿ ಏನು ಕೆಲಸ ಮಾಡಿದ್ದಾರೆ, ಎಲ್ಲಿಯೂ ಕಪ್ಪು ಚುಕ್ಕೆ ತಗೊಂಡಿಲ್ಲ. ಮೊನ್ನೆ ನಾನು ಅವರಿಗೆ ಸಪೋರ್ಟ್ ಮಾಡಬೇಕಾದ್ರೆ ಚಿಂಚೋಳಿಯಲ್ಲಿ ತಹಶೀಲ್ದಾರ್ ಅವರು ಭಾಷಣ ಮಾಡಿದ್ದು ನಾನು ನೋಡಿದೆ. ಚಿಂಚೋಳಿಯಲ್ಲಿ ಅವ್ರ ಅಣ್ಣವರು ಉಸ್ತುವಾರಿಯಲ್ಲಿ ಇತ್ತದು ಚಿಂಚೋಳಿ. ಅವರು ಹೆಂಗೆ ಬೇಕಾದ ಕೆಲಸ ಮಾಡ್ಬೋದಾಗಿತ್ತು, ಆ ರೀತಿ ಮಾಡಿಲ್ಲ. ಅವರು ಎಲ್ಲಿ ಮಾಡಿದ್ದಾರೆ ಬಹಳ ಜವಾಬ್ದಾರಿಯಿಂದ ಕೆಲಸ ಮಾಡಿದ್ದಾರೆ. ಅಲ್ಲಿ ಕೂಡ ಅದಕ್ಕಿಂತ ಹೆಚ್ಚಿನ ಜವಾಬ್ದಾರಿಯಿಂದ ಕೆಲಸ ಮಾಡಿ ತಹಶೀಲ್ದಾರ್ ಹೇಳ್ತಾ ಇದ್ರು, ಈ ಚಿಂಚೋಳಿಯಲ್ಲಿ ನೀರಿನ ಸಮಸ್ಯೆ ಪ್ರತಿ ವರ್ಷ ಇರ್ತಾ ಇತ್ತು, ಬಟ್ ಚಂದ್ರರಾವ್ ಸಾಹೇಬ್ ಬಂದಿದ್ದಕ್ಕಾಗಿ ಈ ವರ್ಷ ಮಾತ್ರ ಯಾವುದೇ ನೀರಿನ ಸಮಸ್ಯೆ ಬಂದಿಲ್ಲ, ಕುಡಿಯೋ ನೀರಿನ ಸಮಸ್ಯೆ ಬಂದಿಲ್ಲ ಅಂತೇಳಿ ಅವ್ರ ಬಗ್ಗೆ ಹೇಳಿದರು. ಅಂದರೆ ಅವರು ಎಲ್ಲಿ ಕೆಲಸ ಮಾಡಿದರೆ ಬಹಳ